ಕಲಾವಿದರು. ಈ ಸಿನಿಮಾಗೆ ಪ್ರತಿಯೊಬ್ಬರು ಕೂಡ ಎಷ್ಟು ಕಷ್ಟಪಟ್ಟಿದ್ರು. ಈಗ ನಿಮ್ಮನ್ನ ಇಲ್ಲಿ ನಿಲ್ಲಿಸಿ ಒಂದು ದೇವಿ ತೋರಿಸಿದ್ರು. ಯಾವಾಗಲೂ ಕಲಾವಿದರ ಮಕ್ಕಳಿಗೆ ನಮ್ಗೆ ಸ್ವಲ್ಪ ಶಾಪ ಆಗಿದೆ, ವರ ಅಂತಿಲ್ಲ ಅದಕ್ಕೆ. ಇವ್ರು ತಂದೆ ಆಚರಣೆ ಮಾಡೋರು ಇವ್ರು ಏನ್ ಮಾಡ್ತಾರೆ, ಯಾಕಂದ್ರೆ ತಂದೆ ಒಂದು ಮೊನ್ನೆ ಅಭಿವಾದನೆ ಹೇಳ್ತಾರೆ, ಅಪ್ಪಾಜಿ ಅಮ್ಮ ಇಬ್ರು ಸೇರಿ ಒಂದು 50,000 ಸಿನಿಮಾ ಮಾಡಿ ಬರ್ತೀನ, ಪಾಪ ನೀವು 2ನೇ ಸಿನಿಮಾ ಎಷ್ಟು ಕಡಿಮೆ ಆಗ್ತಾರಲ್ಲ, ಏನ್ ಮಾಡೋದು ಇದೇನ ತೊಂದರೆ. ಯಾಕಂದ್ರೆ ಹಿಂದ್ಗಡೆ ಅವ್ರು ಮಾಡ್ತಾ ಇರ್ಬೇಕಂದ್ರೆ ಹಿಂದ್ಗಡೆ ಅವ್ರು ಕಾಣಿಸ್ತಾ ಆಗ್ತಾರೆ. ಅದೇ ರೀತಿ ಇವತ್ತು ಇಲ್ಲಿ ಮಹಾರಾಷ್ಟ್ರದವರು ಮಗಳನ್ನ ಲಾಂಚ್ ಮಾಡೋದು, ನಮ್ಮ ಬಗ್ಗೆ ನಮ್ಮ ಸಿನಿಮಾ ಚಾನ್ಸ್ ಕೊಡಲಿಕ್ಕೆ, ಅವ್ರ ಮಗಳನ್ನ ನಮ್ಮ ಸಿನಿಮಾ ಕೊಡಲಿಕ್ಕೆ ಆಕ್ಚುಲಿ ಆಲ್ ದಿ ಬೆಸ್ಟ್ ಹೇಳ್ತೀವಿ. ಯಾಕಂದ್ರೆ ನಾವು ಸುಮಾರು ಹೊಸಬರ ಜೊತೆ ಕೆಲಸ ಮಾಡಿದ್ದೀವಿ. ಆದ್ರೆ ಈ ಸಿನಿಮಾಗೆ ತಯಾರಿ ಮಾಡ್ಕೊಂಡು, ಯಾಕಂದ್ರೆ ಸಿನಿಮಾ ಅನ್ನೋದು ಅಷ್ಟು ಈಸಿ ಅಲ್ಲ. ಸೊ ತಯಾರಿ ಮಾಡಿಕೊಂಡು ಒಂದು ಇವತ್ತು ನೀವು ಏನ್ ನೋಡ್ತಾ ಇದ್ದೀರಾ, ಇದು ಕೇವಲ 10% ಇರ್ಬೋದು, ಇನ್ನು 90% ಚಿತ್ರರಂಗದಲ್ಲಿ ಇನ್ನೂ ಸಿನಿಮಾ. ಸೊ ಇದು ಕಾಟೇರ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀವಿ. ಯಾವಾಗಲೂ ನಿಮ್ಮನ್ನ ತುಂಬಾ ಟೈಮಿಂದ ಮನೋರಂಜಿಸ್ಕೊಂಡು ನಮ್ಮ ಥ್ಯಾಂಕ್ಸ್ ಅ ಲಾಟ್. ಯಾಕಂದ್ರೆ ಅವ್ರದ್ದೇ 2 ಗಂಟೆ 3 ಗಂಟೆ 5 ಗಂಟೆ ಆದ್ರೂ ಜನ ಕಾಯ್ಕೊಳಂತ ಅವ್ರು ಇಷ್ಟೊತ್ತವರೆಗೂ ನಡೆಸ್ಕೊಟ್ಟು ಪಾಪ ಅವಾಗಿಂದ ನಿಂತಿದ್ರು. ಅದಕ್ಕೆ ಬಂದು ಕೂತ್ಕೊಳ್ಳಿ ನಾವು ಸ್ವಲ್ಪ ಆರಾಮ್ ರೆಸ್ಟ್ ಮಾಡಿರ್ತಕ್ಕಂಥ. ಸೊ ಥ್ಯಾಂಕ್ ಯು. ಹಾಗೆ ನಮ್ಮ ಆಲೋಕಿಗೆ ಥ್ಯಾಂಕ್ ಯು. ಚೆನ್ನಾಗಿ ಸಿಂಗರ್ ಆಗ್ತೀವಿ ಅವರು. ಇದೇ ರೀತಿ ಬಂದು ನಮ್ಮಂತ ಸಣ್ಣ ಕಲಾವಿದರಿಗೆ ಕೇಳ್ಕೊಳ್ತೀವಿ. ಈ ರೀತಿ ಅಂತಂದ್ರೆ ಇದು 2ನೇ ಸಿನಿಮಾ. ಆದ್ರೆ ನಮ್ಮ ನಿರ್ದೇಶಕರ ಬಗ್ಗೆ ನಾನು ಮಾತಾಡಲೇಬೇಕು. ಚೌಕಾನೆ ಹೋಗ್ತಾರ, ರಾಬರ್ಟ್ ಇಲ್ಲಿ ಹೋಗ್ತಾರ, ಕಾಟೇರಲ್ಲಿ ಇರ್ಬೋದು. ಅಂದ್ರೆ ಆ ಜಾನರ್ ಚೇಂಜ್ ಮಾಡೋದಿಲ್ಲ. ಒಬ್ಬ ನಿರ್ದೇಶಕರಿಗೆ ಅದು ತುಂಬಾನೇ ಮುಖ್ಯ ಆಗುತ್ತೆ. ಯಾಕಂದ್ರೆ ಒಂದೇ ತರ ಅವ್ರು ಸಿನಿಮಾ ಮಾಡಲ್ಲ. ಇವತ್ತಿನ ಮಾತಾಡ್ತೇನೆ, ಯಾಕಂದ್ರೆ ಒಬ್ಬ ನಿರ್ದೇಶಕರು ಯಾವ್ದು ಕೆಲವು ನೋಡಿದ್ರೆ ಒಂದೇ ತರ ಇರುತ್ತೆ ಸಿನಿಮಾಗಳು ನೋಡಿದಾಗ, ಆ ಪ್ಯಾಟರ್ನ್ ಒಂದೇ ಇರುತ್ತೆ. ಆದ್ರೆ ಯಾವಾಗ ಪ್ಯಾಟರ್ನ್ ಚೇಂಜ್ ಮಾಡ್ತಾರೆ, ಸೊ ಈಗ ಹೊಸ ತರ ಕಾಣ್ತಿದೆ. ಸೊ ಕರುಣ್ ತುಂಬಾನೇ ಥ್ಯಾಂಕ್ಸ್. ಈ ಸಿನಿಮಾಗೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಗಣೇಶ್ ಆಗ್ಬೋದು, ಹಾಗೆಯೇ ಮಾಸ್ತಿಗೆ, ಪ್ರಕಾಶ್ ಎಡಿಟರ್ಗೆ, ಪಾಪ ನಮ್ಮ ಸುಧಾ ಬರಲಿಲ್ಲ ಕ್ಯಾಮ್ರಾನ. ಅಂದ್ರೆ ಹೆಚ್ಚು ಕಮ್ಮಿ ಎಲ್ಲಾದ್ರೂ ರಾಬರ್ಟ್ ಟೀಮ್ ಅವರು ಇದ್ವಿ. ಪಾತ್ರಗಳು ಮಾತ್ರ ಸ್ವಲ್ಪ ಚೇಂಜ್ ಆಗಿದೆ, ಅದು ಸುಮಾರು ಚೇಂಜ್ ಸ್ವಲ್ಪ. ಇಷ್ಟೊಂದು ಜನ ಸಾಕಿ ಸಿನಿಮಾ ಮಾಡೋದು ಒಬ್ಬ ನಿರ್ಮಾಪಕರು. ರಾಕ್ಲೈನ್ ಅವ್ರ ಬಗ್ಗೆ ನಾವು ಮಾತಾಡಿಲ್ಲ. ರಾಕ್ಲೈನ್ ಪ್ರೊಡಕ್ಷನ್ ಸೌಂಡ್ ಇದ್ದಂಗೆ ಅವರ ಪ್ರೊಡಕ್ಷನ್ ಅಂದ್ರೆ ಇದು 2ನೇ ಸಿನಿಮಾ. ಸೊ ನಮ್ಮ ತಾತನಿಗೆ ರಾಕ್ಲೈನ್ ಅವರ ತಾತ, ಯಾಕಂದ್ರೆ ನಾನೇ 4 ಜನ ಮೊಮ್ಮಕ್ಕಳು, ಅದಕ್ಕೆ ಹೇಳ್ತಾ ಇದ್ದೀನಿ. ಈಗಲೂ ಇನ್ನೊಂದು ಆಕ್ಚುಲಿ ಹುಡುಗಂತ ಆಡ್ಕೊಳ್ಳೋದು, ನಿಮಗೆ ವಯಸ್ಸಾಗಿದೆ, ನಿಮ್ಗೆ ಯಾಕೆ ನಮ್ಮ ಮೊಮ್ಮಕ್ಕಳು ಹೇಳ್ತಾರೆ, ನಾನು 5 ಅಂತ ಹೇಳ್ಕೊಳ್ಳೋದು. ಸೊ ಅದಕ್ಕೆ ತಾತ ಅಂತ ಕೇಳೋದು ಅವಾಗ. ಅವ್ರ ಪ್ರೊಡಕ್ಷನ್ ಹೌಸಲ್ಲಿ ಇದು ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ನಮ್ಮಂತೆಲ್ಲ ಸಣ್ಣ ಕಲಾವಿದರಿಗೆ, ಟೆಕ್ನಿಷಿಯನ್ಗೆ ಆಶೀರ್ವಾದ ಮಾಡಲಿ, ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತಾ, ಇವತ್ತು ಇಷ್ಟೊಂದವರೆಗೂ ನಮ್ಮನ್ನ ಸಪೋರ್ಟ್ ಮಾಡುವಂತ ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ, ಹಾಗೇನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ತುಂಬಾ ಥ್ಯಾಂಕ್ಸ್. ಎಲ್ಲ ಕಾಟೇರರು, ಎಲ್ಲ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಧನ್ಯವಾದಗಳ ತಿಳಿಸ ನನಗೆ ಮಾತು ಧನ್ಯವಾದ. ಥ್ಯಾಂಕ್ ಯು.